ಹಾಯ್ ಹಲೋ ಫ್ಯಾಮಿಲಿ, ನನ್ನ ಯೂಟ್ಯೂಬ್ ಚಾನಲ್ಗೆ ಮರಳಿ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಸಖತ್ತಾಗಿ ಸೂಪರಾಗಿ ಸುಖವಾಗಿದ್ದೀರಾ ಅಂತ ಅನ್ಕೋತೀನಿ. ಎಲ್ಲರೂ ಚೆನ್ನಾಗಿರಿ. ಅನದರ್ ಡೇ ಅನದರ್ ಬ್ಲಾಗ್. ಕರೆಕ್ಟಾಗಿ ಜುಲೈ 3ನೇ ತಾರೀಕು, ಅಂದರೆ ಇವತ್ತು 7 ದಿವಸದಿಂದ, ಇವತ್ತು 9ನೇ ತಾರೀಕು ಜುಲೈ 3ನೇ ತಾರೀಕು ಮನೆಗೆ ರೇಂಜ್ ರೋವರ್ ಆಟೋಬಯೋಗ್ರಫಿ ಕಾರ್ ಬಂತು. ಸೊ ಆ ವ್ಲಾಗ್ನ ಹಾಕಿದೆ. ಆ ವ್ಲಾಗ್ ನೋಡಿ ತುಂಬ ಜನ ಖುಷಿ ಪಟ್ಟು ವೆಲ್ ವಿಶ್ ಮಾಡಿದ್ದೀರಾ, ದೊಡ್ಡವರೆಲ್ಲ ಆಶೀರ್ವಾದ ಮಾಡಿದ್ದೀರಾ, ಒಳ್ಳೆ ಕಾರ್ ತೊಗೊಂಡಿದ್ದಾರೆ ಮನೆಯವರು. ಖುಷಿ ಆಯಿತು ಇದೇ ಥರ ಇರಲಿ ಅಂತ. ಅದು ನೋಡಿ ತುಂಬ ಖುಷಿ ಆಯಿತು. ಆ ಗಾಡಿ PPF ಸರ್ವಿಸ್ಗೆ ಹೋಗಿದೆ. ಒಂದು 3 ಡೇಸ್ ಆಯ್ತು ಬಿಟ್ಟು, ಇವತ್ತು ಸಿಗ್ಬೋದು ಗಾಡಿ ಆಟೋಬಯೋಗ್ರಫಿ. ಸೊ ಈ ವ್ಲಾಗ್ ಮಾಡ್ತಿರೋ ಉದ್ದೇಶ ಏನು ಅಂತಂದರೆ, ಕರೆಕ್ಟಾಗಿ 7 ದಿವಸ ಆದಮೇಲೆ ಮನೆಗೆ ಇನ್ನೊಂದು ಬೀಸ್ಟ್ ಬರ್ತಿದೆ. ದಿಸ್ ಟೈಮ್ ನೆಕ್ಸ್ಟ್ ಲೆವೆಲ್ ಗಾಡಿ ಅದಂತೂ ಒಂಥರ ಅಜಾನುಭಾವ ಅಂತ ಹೇಳ್ಬೋದು. ಎಷ್ಟೋ ಜನ ಡ್ರೀಮ್ ಗಾಡಿ. ಸೊ ತಗೋತೀರಾ ಎಲ್ಲರೂ ಆದಷ್ಟು ಬೇಗನೆ. ಸೊ ಬಟ್ ಇದೊಂಥರ ಅಜಾನುಭಾವ ಗಾಡಿ ಇದ್ದಂಗೆ. ಸೊ ಅಗೇನ್ ಸೇಮ್ ಕಟ್ ಕಾಪಿ ಪೇಸ್ಟ್. ನಾನೀಗ ಲಗ್ಗೆರಲ್ಲಿ ಇದ್ದೀನಿ. ಮಲ್ಲೇಶ್ವರಂ 13th ಕ್ರಾಸ್ಗೆ ಹೋಗಿ ಮಂಜುಳಕ್ಕ ಫ್ಲವರ್ ಅಂಗಡಿಗೆ ಹೋಗಿ ಫ್ಲವರ್ಸು ಮಾಲೆ ಎಲ್ಲ ತೊಗೊಂಡು ಮನೆಗೆ ಬಂದು ರೆಡಿಯಾಗಿ ಅಗೇನ್ ಶೋರೂಮ್ಗೆ ಹೋಗಿ ಗಾಡಿ ಡೆಲಿವರಿ ಇಳಿಸ್ಕೊಂಡು ಮತ್ತೆ ಮನೆ ಹತ್ರ ಬಂದು ಪೂಜೆ ಮಾಡಿಸೋದು. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ಅಗೇನ್ ಈ ಬ್ಲಾಗಲ್ಲಿ ನೋ ಬಿಲ್ಡಪ್, ನೋ ಆಟಿಟ್ಯೂಡ್, ನೋ ಶೋ ಆಫ್, ನಥಿಂಗ್. ಜಸ್ಟ್ ಒಂದು ಮೆಮೊರೇಬಲ್ ಆಗಿರಲಿ ವಿಡಿಯೋ ಅಂತ ಅಂದ್ಬಿಟ್ಟು ಎಲ್ಲ ಕ್ಲಿಪ್ಸ್ನ ರೆಕಾರ್ಡ್ ಮಾಡ್ಕೊಂಡು ಮೊಮೆಂಟ್ನ ಅದನ್ನ ಎಡಿಟ್ ಮಾಡಿ ಯೂಟ್ಯೂಬ್ ಅಪ್ಲೋಡ್ ಮಾಡಿ ಮಾನಿಟೈಸೇಷನ್ ಆಡ್ ಮಾಡಿಕೊಟ್ಟು ಸ್ವಲ್ಪ ದುಡ್ಡು ಬರುತ್ತೆ. ಇರಲಿ. ಆ್ಯಂಡ್ ಜನರು ಪ್ರೀತಿ ಕೊಡ್ತಾರೆ, ಜನರು ಕೊಡೋ ಪ್ರೀತಿ ಸಿಗುತ್ತೆ. ಅದು ನೋಡಿ ಖುಷಿ ಆಗುತ್ತೆ ಅಷ್ಟೇ, ಅದು ಬಿಟ್ಟು ನಥಿಂಗ್. ಸೊ ಬನ್ನಿ ಹೋಗಿ ಹೂವು ತಗೊಂಡು ಬರೋಣ. ಮತ್ತೆ ನಮ್ಮ ಹುಡುಗನ ಎತ್ತಾಕೊಂಡು ಹೋಗೋಣ ಅಂತ ಅವ್ರ ಮನೆ ಹತ್ರ ಬಂದಿದ್ದೀನಿ. ಫೋನ್ ಮಾಡೋಣ ಅವನಿಗೆ. ಬನ್ರಿ, ಮನೆ ಕೆಳಗಡೆ ಇದ್ದೀವಿ. ಅಮ್ಮೆ ನನ್ನ ಟಸ್ಸು ಪುಸ್ಸು ಇಂಗ್ಲಿಷ್ ಮಾತಾಡ್ದೆ ಬೆಲ್ಟ್ ಹೋಗ್ಬಿಡ್ತೀನಿ. ಬಂದಾನ ಮಣ್ತಮ್ಮ. ವೆಲ್ಕಮ್ ವೆಲ್ಕಮ್, ಸ್ವಾಗತ ಸುಸ್ವಾಗತ. ವಣಕಂ ವಣಕಂ. ಬೆಲ್ಟ್ ಹೋಗ್ಬಿಡ್ತೀನಿ. ಕನ್ನಡದಲ್ಲಿ ಮಾತಾಡೆ ಬೇವರ್ಸಿ. ಇವತ್ತು 7 ದಿವಸದಿಂದ ಅಲ್ಲ, ಲಾಸ್ಟ್ ವೀಕ್ 4 ಚಕ್ರ ತರಕ್ ಹೋಗಿದ್ವಿ. ಈ ವೀಕ್ 2 ಚಕ್ರ ತರಕ್ ಹೋಗ್ತಾ ಇದೀವಿ. ನಮಗ್ ಗೊತ್ತಿತ್ತ ಇದು ಲಾಸ್ಟ್ ವೀಕ್ ಹೋಗೋ ದಿವಸ 2 ಚಕ್ರ ಬರುತ್ತೆ ನೆಕ್ಸ್ಟ್ ವೀಕ್ ಅಂತ? ಗೊತ್ತಿರ್ಲಿಲ್ಲ. ಇಲ್ಲ, ಗೊತ್ತಿರುತ್ತೆ ಬಟ್ ಹೇಳಕ್ ಹೋಗಲ್ಲ ಅಷ್ಟೇ. ಇಲ್ಲ, ಅವತ್ತಿನ ದಿನ ಗೊತ್ತಿರ್ಲಿಲ್ಲ ಅನ್ಕೋತೀನಿ. ನಿನಗೆ ಗೊತ್ತಿರಲ್ಲ, ನಮಗೆ ಗೊತ್ತಿರುತ್ತೆ. ಬಟ್ ಏನಂತಂದ್ರೆ ಎಲ್ಲೂ ಹೇಳ್ಕೊಳಕ್ ಹೋಗಲ್ಲ ಅಂಟಿಲ್ ಇಟ್ಸ್ ಗೆಟ್ ಡನ್ ಅನ್ನಂಗೆ ಆಗೋವರ್ಗೂನು. ಆಯ್ತು ಬಿಡು. ಥರ್ಟೀನ್ತ್ ಕ್ರಾಸ್ಗೆ ಬಂದ್ವಿ. ಅಕ್ಕ ಕಾಣಿಸ್ತಿಲ್ವಲ್ಲ? ದಪ್ಪ ಇರ್ಬೇಕು, ಲೆಂತ್ ಬೇಡ. ನಿಮ್ಗೆ ಯಾವ್ದು ಗಾಡಿ ಯಾವ್ದಂತ ಗೆಸ್ ಮಾಡಿದ್ರಿ ನೀವೇನೆ. ಅದಕ್ಕೆ ಯಾವ್ದು ಬೇಕೋ ಅದೇ ಬೇಕು, ಅದೇ ಹಾರ ನೋಡ್ಸೈತೆ ಯಾವ್ದು ಅಂತ. ಓಕೆ, ತುಂಬಾ ಲೆಂತ್ ಆಗ್ಬಿಡುತ್ತಲ್ವ, ಇರ್ಲಿ. ಮಂಜುಳಕ್ಕ ಇರ್ತಾರೆ ಅಂತ ಬಂದೆ. ಮಂಜುಳಕ್ಕ ಸ್ವಲ್ಪ ಎಲ್ಲೋ ಬಿಸಿ ಆಗಿದ್ದಾರೆ, ಅವ್ರ ಮಗ ಇದ್ರು. ಸೊ ಅವ್ರ ಮಗನ ಹತ್ರ ತಗೋತಾ ಇದ್ದೀನಿ. ಪ್ಯಾಕ್ ಆಯ್ತು, ಬೇರೆ ಸಾಕು, ಜಾಸ್ತಿ ಏನ್ ಬೇಡ, ಇಷ್ಟೇ. ಇಲ್ಲೇ ಇದೆ ಡೈಮಂಡ್, ಇಲ್ಲೇ ಇದೆ. ಬಟ್ ರೋಸ್ ಜಾಸ್ತಿ ಇದೆ ಅದರಲ್ಲಿ. ತಗೊಂಡು ಹಾಕಿದ್ರೆ ಶೋರೂಮ್ ಹತ್ರ ಹೋಗೋಣ ಅಷ್ಟೇ. ಸೊ ಇದು ನನ್ನ ಈ ದಿನದ ಔಟ್ಫಿಟ್. ಪ್ಯಾಂಟ್ ಎಲ್ಲಿ ಹೊಲಿಸ್ತೋ? ಯಾಕೆ ಚೆನ್ನಾಗಿಲ್ಲ? ಅಯ್ಯೋ ಫಸ್ಟ್ ಕ್ಲಾಸ್ ಆಗಿದೆ ಕಣ, ಅದಕ್ಕೆ ನೀನ್ ಕೇಳಿದ್ದು. ಲಾಸ್ಟ್ ಟೈಮ್ ಯಾಕೆ ಮಿಸ್ಸಿಂಗ್ ನೀನು? ಕಾರ್ ತರಕ್ಕೆ ಯಾಕೆ ಮಮ್ಮಿ ಬಂದಿಲ್ಲ? ಎಲ್ಲರ ತರಕ್ ಹೋದಾಗ ಬಂದಿದ್ರಲ್ಲ. ಕೆಲ್ಸದಲ್ಲಿ ಬಿಸಿ ಆಗ್ಬಿಟ್ಟಿದ್ರು ಅವರು. ಪಾಪದ ನಾಮಕರಣ ಇದೆ ಈ ವಾರ, ಭಾನುವಾರ. ಸೊ ಅದಕ್ಕೋಸ್ಕರ ಕಾರ್ಡ್ ಕೊಡೋದ್ರಲ್ಲಿ ಅದು ಇದರಲ್ಲಿ ಬಿಸಿ. ಅವತ್ತು ಶುಕ್ರವಾರ ಬೇರೆ, ಗೊತ್ತಲ್ಲ, ಶುಕ್ರವಾರ ಅಂತ ಅಂದ್ರೆ ವಾರ ಹೊತ್ತು ಪೂಜೆ ಎಲ್ಲ ಮಾಡ್ಬೇಕಲ್ಲ. ಸೊ ಹಾಗಾಗಿ ಅವರು ಮಿಸ್ ಆದ್ರ ಅವತ್ತು. ಅದಕ್ಕೆ ಈ ಗಾಡಿ ತರ ಕೆತ್ತಾಕೊಂಡು ಹೋಯ್ತಿರೋದು. ಹಾಯ್ ಮಾಡು. ಆಕ್ಚುಲಿ ಈ ಗಾಡಿ ತಗೊಳ್ಳೋ ಉದ್ದೇಶ ಏನು ಅಂತಂದ್ರೆ, ಈ ಗಾಡಿ ಮೇಲೆ ಎಲ್ಲರಿಗಿಂತ ಕ್ರೇಜು ನಮ್ಮ ಮಮ್ಮಿಗೆ ಜಾಸ್ತಿ ಇರೋದು. ಹಿಂಗೆ ಎಲ್ಲೋ ಒಂದ್ಸತಿ ಹೋದಾಗ ಮಲ್ಲೇಶ್ವರಂ ಅಲ್ಲ, ರಾಜನಗರ ರಾಮೇಶ್ವರಂ ಕೆಫೆ ಇದೆಯಲ್ಲಮ್ಮ, ಕರೆಕ್ಟ್. ಈ ರಾಮೇಶ್ವರಂ ಕೆಫೆಯಲ್ಲಿ ಎಲ್ರು ಗೊತ್ತಲ್ಲ, ಅಲ್ಲಿ ಜನಗಳು ತುಂಬಾ ಜನ ಇರ್ತಾರೆ, ಕ್ರೌಡು. ಅಲ್ಲಿ ನಾವ್ ಹಿಂಗ್ ಹೋಗ್ಬೇಕಾದ್ರೆ ಮುಂದ್ಗಡೆ ಒಂದು ಗಾಡಿ ಹೋಯ್ತು. ಅವನು ಡ್ರೈವ್ ಮಾಡಿದ ತಕ್ಷಣ ಅಲ್ಲಿ ಇರೋವರೆಲ್ಲ ತಿರುಗಿ ನೋಡ್ಬಿಟ್ರು ಒಂಥರ. ಅದು ನಮ್ಮಮ್ಮ ಆ ರಿಯಾಕ್ಷನ್ ಕ್ಯಾಪ್ಚರ್ ಮಾಡ್ಬಿಟ್ಟು, ಅಬ್ಬಬ್ಬಬ್ಬ ಗಾಡಿ ತಗೊಂಡ್ರಿ ಇಂಥ ಗಾಡಿ ಇರ್ಬೇಕು ನೋಡಿ, ಎಲ್ಲರೂ ತಿರುಗಿ ನೋಡ್ತಾರೆ. ಗಾಡಿ ಏನು ಎಲ್ಲರೂ ತಿರುಗಿ ನೋಡೋಲ್ಲ, ಹಂಗೆ ಬೆಚ್ಚ ಬಿದ್ರಲ್ಲ ಅನ್ನೋ ಥರ, ಆ ಥರ ಫೀಲು. ಅವಾಗರಿಂದ ಆ ಗಾಡಿ ಮೇಲೆ ನಮ್ಮ ಅಮ್ಮಂಗೆ ಒಂಥರ ಕ್ರೇಜ್ ಬಂದ್ಬಿಡ್ತು.
ಸದ್ಯಕ್ಕೆ ಇಲ್ಲಿರ್ಲಿ ಅಣ್ಣ. ಇಲ್ಲೇ 4 ಗಂಟೆ ಆಗೋಯ್ತಲ್ಲ. ಮತ್ತೆ ಹೊಸ ಮೆಂಬರ್ ಇನ್ನೊಬ್ರು ಆ್ಯಡ್ ಆಯ್ತಾರಲ್ಲ ಮನೆಗೆ, ಏನು ಹಿಂಗ್ ಫೀಲ್ ಆಗಿದೆ ಎಲ್ಲರಿಗೂ ನಿಮಗೆ? ಅಯ್ಯೋ ಬಂತು ಇದಾಯ್ತು ಅಷ್ಟೇನೋ ಫೀಲು ನಿಮ್ಗಳಿಗೆ. ನಮ್ಗೆ ಏನೋ ಒಂದು ಸಿರಿ ಬಂದಂಗೆ ಆಡ್ತೀವಿ ನಾವುಗಳು, ನಿಮ್ಗಳಿಗೆ ಏನೋ ತಾಮತ್ತ ಇದೀವಿ ತಾವ್ದು ಮಾರ್ಕೆಟ್ ಹೋಗ್ಬಿಡ್ಬೋದು ತಿಂತಡಿ. ತಗೊಳ್ತಾ ಇರೋರು ಹಿಂದೆ ಕೂತವ್ರೆ, ಬರ್ಬೇಕಾಗಿರೋದು ಅವರಿಗೆ. ಹೆಂಗಮ್ಮ ಅದೇ ನಿನ್ ಫೀಲ್ ಹೆಂಗಮ್ಮ ಇದೆ? ಗೆಸ್ಟ್ ಅಫಿಯರೆನ್ಸ್ ತರ ರೆಡ್ ವೈಟ್ ಆಗಿದ್ರೆ ನನ್ ಗಾಡಿ ನೋಡು ಕಳೆದೋಗ್ಬಿಡ್ತೀಯಮ್ಮ. ಹೆಂಗಿದೆ ಫೀಲು ಅಂತ ನಿಮ್ಗೆ ಒಂಥರ ಇದಾಯ್ತಿಲ್ವಾ ಏರಿಯಾದಲ್ಲೇ ಇಲ್ಲ ಗಾಡಿ ಅದು ಅಂತ? ಅಯ್ಯೋ ಆ ಗಾಡಿ ತಗೊಂಡ್ಬಿಟ್ಟು ಓಡ್ಸಕ್ ಬರಲ್ವಾ ನಮ್ಗೆ ಅಂತ ಫೀಲ್ ಆಗ್ತದೆ, ಕಾಲ್ ಎಡ್ಕೋತಾ ಇಲ್ವಾ ಅಂತ. ಇದು ವೈಟ್ ಕಡಿಮೆ ಇರ್ತದೆ. ಇನ್ನ ತೇಜಂದಾದ್ರೆ ನಂದು ಹೈಟ್ ಇತ್ತು ನಿಂಜಾ, ಹೈಟ್ ಇರಲಿಲ್ಲ, ಅದು ಗ್ರೌಂಡ್ ಕ್ಲಿಯರೆನ್ಸ್ ಕಡಿಮೆ ಇತ್ತು. ಅದಕ್ಕೆ ನಾನು ಲಿಂಕ್ಸ್ ತರ ಕೊಟ್ಬಿಟ್ಟು ಹೈಟ್ ಮಾಡ್ಸಿದೀನಿ. ಇಲ್ಲ ಫುಲ್ಲು ಯಾವ್ದೇ ಇದು ಬಂದ್ರು ಹಂಸ್ ಬಂದ್ರು ದಡ 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 ಅಂತ ಟಚ್ ಆಗೋದು. ಎಕ್ಸೈಟ್ಮೆಂಟೇ ಕಾಣಿಸ್ತಲ್ವಲ್ಲ ಮೇಯರ್ ಕಣ್ಣಲ್ಲೂ. ಎಕ್ಸೈಟ್ ಬೈಕ್ ಅಂತ ಚಿಕ್ಕದು ಅಂತ ಏನಾರು ಇದ್ ಮಾಡ್ತಾ ಇದ್ದೀರಾ? ನಾನು ಸೈಕಲ್ ತಗೋಬೇಕಾದ್ರೆ ನಮ್ಮ ಅಪ್ಪನಿಂದ 3 ತಿಂಗಳಿಂದ ಹೋಗಿದೆ. ಸೈಕಲ್ 350 ರೂಪಾಯಿ ಕೊಟ್ಟು ಸೈಕಲ್ ಕೊಡ್ಸೋ ಅಂತ, ಸೆಕೆಂಡ್ ಹ್ಯಾಂಡ್ ಅದನ್ನು. ಈ ರೇಷ್ಮೆ ಮಾರೋನ ಇರೋ, ಗದ್ದೆ ಭತ್ತ ಮಾರ್ಬಿಟ್ಕೊಂಡ ಇರೋ ಅನ್ನೋರು ಕೊಡಿಸ್ತಾರೆ ಅಂತ ಗೊತ್ತಾಗಿದ್ದೀನಿಂದ ಒಂದ್ ತಿಂಗಳು ಇದ್ದೇ ಮಾಡಿರ್ಲಿಲ್ಲ. ನಮ್ಮನೆ ಟಿವಿ ತರಬೇಕಾದ್ರು ಅಷ್ಟೇನೆ 15 ದಿನ ಮುಂಚೆ ನಿದ್ದೆ ಬರ್ತಿರ್ಲಿಲ್ಲ. ಇವಾಗ ಬೈಕ್ ತರಕ್ ಹೋಗ್ತಾ ಇದೀವಿ, ಬೈಕ್ ಕ್ರೇಜೇ ಇಲ್ವಲ್ಲ ಅಂತ. ಅದು ಬೈಕಲ್ಲಿ ಏನು ಬೈಕ್ ಆದ್ರೆ ಅಷ್ಟೊಂದು ಏನ್ ಕೀಳಾಗ್ಬಿಟ್ಟಿದ್ಯಾ? ಅಲ್ಲ, ಕೀಳು ಅನ್ನೋದಕ್ಕಿಂತ ನಮಗೆ ಇವ್ರ ಎಕ್ಸ್ಪ್ರೆಷನ್ ಕಾಣಿಸ್ತಿಲ್ಲ, ಮತ್ತೆ ಅಲ್ಲಿ ಎಕ್ಸ್ಪ್ರೆಸ್ ಮಾಡಕ್ ಬರ್ತಿಲ್ಲ. ಅಂಡ್ ವಿ ಆರ್ ಸೆಟಲ್ಡ್, ಲೈಕ್ ಸೆಟಲ್ಡ್ ಫ್ಯಾಮಿಲಿ, ನಾಟ್ ಲೈಕ್ ವಾವ್ ಯಾರ ಹತ್ರನೂ ಇಲ್ಲ ನಮ್ಮ ಹತ್ರನೇ, ನಥಿಂಗ್ ಲೈಕ್ ದಟ್. ಮರಕ್ಕಿಂತ ಮರ ದೊಡ್ಡದು ಅನ್ನಂಗೆ ಏನು ಬರುತ್ತೆ ಒಂದು ಹೊಸದಾಗಿ ಎಲ್ಲರ ತಗೋತಾರೆ. ಕೆಲವರು ಒಂದ್ ಖುಷಿ ಇರುತ್ತೆ, ಬಟ್ ಹಂಗಂದ್ ಮಾತ್ರಕ್ಕೆ ಯಾರು ಕೈಯಲ್ಲೂ ಆಗದೆ ಇರೋದ್ ನಾವು ಮಾಡ್ತಿದೀವಿ, ಯಾರ ಕೈಯಲ್ಲೂ ಆಗದೆ ಇರೋದ್ ನಾವು ತಗೋತಾ ಇದೀವಿ. ಅದೆಲ್ಲ ಬೇಕಾದ್ರೆ ನೀನ್ ನೋಡಿಸ್ತೀಯ ಗಾಡಿ ಇದು, ಅದೇನು ಹಿಡ್ಕೊಂಬಿಡು. ನಾರ್ಮಲ್ ಬೈಕ್ ತರ ಗೇರ್ ಎಲ್ಲ ಹಂಗೆ ಇರುತ್ತೆ ನಮ್ಮ ಚೇತು, ಆತರನೇ ಇರುತ್ತಾ? ನಾನು ಓಡಿಸ್ಬೋದಾ? ಅಲ್ಲ ಯಾರು ಓಡಿಸ್ಬೇಡಿ. ಈಗ ನನ್ನ ಹೆಸರು ಹೇಳಿದ್ಮೇಲೆ ನಾನೇ ಓಡಿಸೋದು. ವರ್ಷದಲ್ಲ ಕೇಳ್ತಾ ಇರೋದು, ವರ್ಷಕ್ಕೆಲ್ಲ ಕೇಳ್ತಾ ಇರೋದು, ಓಡಿಸೋದು. ತೊಳೆಯೋದಕ್ಕಲ್ಲ, ತೊಳೆಯೋದು ನಮ್ಮಮ್ಮ ಹೆಂಗ್ ತೊಳಿತಾರೆ ಅಂದ್ರೆ, ಅಭಿಷೇಕ ಅರ್ಚನೆ ಎಲ್ಲ ನಡೀತಾ ಇದೆಯೋ ಮಾತಾಡು ಹಿಂಗೆ. ಸೊ ಫೈನಲಿ ಶೋರೂಮ್ ಹತ್ರ ಬಂದ್ವಿ. ಸುಜುಕಿ ಸುಮ್ಮನೆ ರೇಗಿಸ್ತೇ ಬಿಡು. Come on. ಇನ್ನು ಅರ್ಧ ಗಂಟೆ ಬೇಕು. ಸ್ಲಿಪ್ಪರ್ ಇದೆ ಸ್ವಲ್ಪ, ಏನಿಲ್ಲ. ಆ ಕಡೆ ಇದು ಮಾಡಿ ಲೀನ್ ಮಾಡಿ ಬಾಡಿ. ಸುಜುಕಿ ಅವ್ರದ್ದು 100 year ಜರ್ನಿ ಅಯ್ಯಬದ ಲಾಂಚು 2021 ಅಲ್ಲಿ. ಈಗ ಥರ್ಡ್ ಜನರೇಷನ್ ಬೈಕ್ ಇದೆ, ಇದೇ ಕಂಟಿನ್ಯೂ ಆಗ್ತಾ ಇರೋದು. ಇದು ಟೀ, ಇನ್ನು ಮಿಕ್ಕಿದೆಲ್ಲ ಕಾಫಿ. ಅಲ್ಲ ಬೈಕಿಗೆ ಮ್ಯಾಚ್ ಆಗತ್ತಿರಲಿ, ಆಡ್ ಆಗಿರೋದು ಬೇಡ. ಗಾಡಿ ಕಾಂಬಿನೇಷನ್ ಬೇಡ. ಮನೆಗೆ ಬಂದು ನೋಡಿ ಬರೋ ಥ್ಯಾಂಕ್ ಯು. 3, 2, 1 ಗೋ.
ಅಲ್ಲ ನಾ ಫೋಟೋದಲ್ಲಿ ನೋಡಿದ್ಕೆ ಇಲ್ಗೂ ಭಾರಿ ಡಿಫ್ರೆನ್ಸ್ ಇದೆಯಲ್ಲ. ಇದು ಮ್ಯಾಟ್ ಫಿನಿಶಿಂಗ್ ಸ್ಟಾರ್ಟ್ ಆಗುತ್ತಾ? ಆಗುತ್ತೆ ಸರ್. ಪಾಪು ಕೆಲಸ ಸ್ಟಾರ್ಟ್ ಮಾಡಿಸಿ. ಹಾರ ಹಾಕೊಂಡು ನಿಂತಿದ್ದು ನೀವಲ್ವಾ? ಹಾರ ಹಾಕೊಂಡ್ ನಿಂತಿದ್ ನಾವೇ, ಹಾಕ್ಸಿದ್ ನಮ್ ಬಾಸು. 2-3 ಇಂಚ್ ನಮ್ದು ಸ್ವಲ್ಪ ಕೆಳಗಡೆ height ಇರೋದಕ್ಕೆ ಇದನ್ನ ಯಾವತ್ತು 2 ಕಾಲು ಇಡೋ ಅವಶ್ಯಕತೆ ಇಲ್ಲ, ಒಂದೇ. 1 ಕಾಲು ಇಟ್ಕೊಂಡು ಸಾಕು, ಈಸಿಲಿ ಮ್ಯಾನೇಜ್ ಆಗ್ಬೇಕು. ಇದು ಐ ಸ್ಕ್ರೀನ್ ಇರೋದ್ರಿಂದ ವಿಂಡ್ ಬ್ಲಾಸ್ಟ್ ಬರಲ್ಲ ನಿಮಗೆ, ಮತ್ತೆ ಲುಕ್ ಚೆನ್ನಾಗಿ ಕಾಣಿಸುತ್ತೆ ಅಷ್ಟೇ. ಇದು ನಾಲ್ಕು ಹಾ, 1 2 2 3 ರೇಡಿಯೇಟರ್ ಗಾರ್ಡ್ 3 4 ಸ್ಪೂಲ್ಸ್ ಹಿಂದ್ಗಡೆ ಇಲ್ಲಿ ಬರುತ್ತೆ, ಪ್ರೊಡಕ್ಷನ್ ಸ್ಪೂಲ್ಸ್ ಇದು. ಸೊ ಮತ್ತೆ ಸೈಡ್ ಸ್ಟ್ಯಾಂಡ್ ಎಕ್ಸ್ಟೆಂಡರ್ ಒಂದು ಹಾಕಿದ್ದೀನಿ. ಸೊ ಪ್ಲಸ್ ಮತ್ತೆ ಇಂಜಿನ್ ಕೇಸ್ ಬರುತ್ತೆ. ಇದರಲ್ಲಿ 2 ಕೀಸ್ ಬರುತ್ತೆ. 1 ಕೀಸ್ ಲಾಸ್ಟ್ ಏನೋ ಕಳ್ದೋಯ್ತು ಅಂದ್ರೆ ಅವಳೇ ಬಂದು ಇನ್ನೊಂದು ಕೀ ಮಾಡಿಸ್ಕೋಬೇಕು ನಮ್ಮ ಹತ್ರ. 2 ಕೀ ಕಳ್ದೋಯ್ತು ಅಂತ ಹೇಳಿದ್ರೆ ECMI ಚೇಂಜ್ ಮಾಡಬೇಕು, ಇಮೋಬಿಲೈಸರ್ ಇರುತ್ತೆ. ಸೊ ಏನಂದ್ರೆ ಇದೇ ತರ ಕೀ ಇನ್ನೊಬ್ಬ ಮಾಡಿಸ್ಕೊಂಬಂದು ಆನ್ ಮಾಡ್ತೀನಿ ಅಂದ್ರೂ ಸ್ಟಾರ್ಟ್ ಆಗಲ್ಲ. ಇದೇ ಕೀನೇ ತರಬೇಕು, ಇದನ್ನೇ ಕೀನೇ ಹಾಕ್ಬೇಕು. ಯಾಕಂದ್ರೆ ಇಲ್ಲೇ ಕೀ ನಾವು ಹಾಕಿದ ತಕ್ಷಣ ನೋಡಿ ಇಲ್ಲೊಂದು ಲೈಟ್ ಬರುತ್ತಲ್ಲ, ಇಮೋಬಿಲೈಸರ್ ಅಂತ. ಸೊ 2 ಪಾಸ್ ಆದ್ರೆ ECMಗೆ ಪವರ್ ಸಪ್ಲೈ ಮಾಡುತ್ತೆ. ಇಲ್ಲ ಅಂತ ಹೇಳಿದ್ರೆ ಮಾಡೋದಿಲ್ಲ. ಫ್ಯೂಲ್ ಬಂದು N95 ಆಕ್ಟನ್ ಹಾಕ್ಸ್ಕೊಳ್ಳು, ಶೆಲ್ ಅಲ್ಲ. ಇಂಡಿಯನ್ ಅಲ್ಲಿ N95 ಸಿಗುತ್ತೆ, ಅದನ್ನ ಹಾಕ್ಸಿ. XP100 ಹಾಕ್ಸಿ. N95 ಹಾಕಿದ್ರೆ ಓಕೆ, ರೆಕಮೆಂಡೆಡ್ N95. ನೀವಿನ್ನ ಅಪ್ಗ್ರೇಡ್ ಇನ್ನೂ ಪವರ್ ಫ್ಯೂಲ್ ಹಾಕ್ಸಿ, ಪವರ್ ರೆಗ್ಯುಲರ್ ಪವರ್ ಸೆಲ್ ಹಾಕ್ಸೋದೇನು? ಶೆಲ್ N93 ಬರುತ್ತೆ ಸರ್. ಏನಿರುತ್ತೆ ಅದು ಪರ್ ಲೀಟರ್? 160 rupees. ಸೊ ಇದು ಬಂದು ಪಾಸಿಂಗ್ ಲೈಟ್ ಸರ್, ಡಿಮ್ ಮಾಡಬೇಕು. ಇದು ಬಂದು ನಿಮಗೆ ಹೆಂಗ್ ಬೇಕೋ ನಿಮ್ಗೆ ಅಡ್ಜಸ್ಟ್ ಮಾಡ್ಕೋಬಹುದು. ಸೊ ಇದು ಕ್ಲಚ್, ಸ್ವಲ್ಪ ಜನ ಅಂದ್ರೆ ಶಾರ್ಟ್ ಹ್ಯಾಂಡ್ಸ್ ಇರುತ್ತೆ, ಸ್ವಲ್ಪ ಜನ ಲಾಂಗ್ ಹ್ಯಾಂಡ್ಸ್ ಇರುತ್ತೆ. ಅವ್ರಿಗೆ ಯಾವ ತರ ಬೇಕೋ ಅದ್ರ ಅಡ್ಜಸ್ಟ್ ಮಾಡ್ಕೋಬಹುದು. ಈ ತರ ಆಸ್ ಇಟ್ ಈಸ್ ಫ್ರಂಟು ಅಷ್ಟೇ, ಇಲ್ಲಿ ಬ್ರೇಕಿಂಗ್ ಹಂಗೆ ಕೊಟ್ಟಿರ್ತಾರೆ. ಓಕೆನಾ? ಇದು ಮೋಡ್ಸ್ ಕಂಪ್ಲೀಟ್ಲಿ. ಇದು ಇಂಡಿಕೇಟರ್ಸ್ ನಿಮಗೆ. ಇದು ಇದು ಕ್ರೂಸ್ ಕಂಟ್ರೋಲ್. ಇವಾಗ ನಿಮ್ ಕಾರಲ್ಲಿ ಕ್ರೂಸ್ ಕಂಟ್ರೋಲ್ ಇದೆಯಲ್ಲ, ಸೇಮ್ ಆಸ್ ಇಟ್ ಇಸ್ ಇದು ಕ್ರೂಸ್ ಕಂಟ್ರೋಲ್. ಇಗ್ನಿಷನ್ ಆನ್ ಯಾವಾಗಲೂ ಅಷ್ಟೇ ಸರ್, ಬೆಳಗ್ಗೆ ಗಾಡಿ ಆನ್ ಮಾಡಿದ ತಕ್ಷಣ ಒಂದು ಕುತ್ಕೊಂಡು ಒಂದು 1 minute ಗಾಡಿ ಆನಲ್ಲೇ ಬಿಟ್ಟು ಆಮೇಲೆ ಓಡಿಸ್ಬೇಕು. ಯಾಕಂತ ಹೇಳಿದ್ರೆ ನಿಮ್ಗೆ, ಯಾಕಂದ್ರೆ ಹೆವಿ ಇಂಜಿನ್, ಸೊ ಇಟ್ ಅಷ್ಟು ಅದು ಅವ್ರು ಸೆಟ್ ಆಗಿ ದೆನ್ ಮೂವ್ ಆಗ್ಬೇಕು 1 ನಿಮಿಷ ಆದ್ಮೇಲೆ. ಮತ್ತೆ ಗಾಡಿ ನಾವು ಆಫ್ ಮಾಡ್ತೀವಲ್ಲ, ಆನ್ ಮಾಡಿದ್ಮೇಲೆ ಏನಿದೆ ಓಡೋದ್ಬಿಟ್ಟು ಫುಲ್ ಈ ತರ ಆಗಿ ಬರ್ಬೇಕು, ಆಮೇಲೆ ಸ್ಟಾರ್ಟ್ ಮಾಡಿ. ಲಾಂಚ್ ಕಂಟ್ರೋಲ್ ಆನ್ ಆಗುತ್ತೆ. ಲಾಂಚ್ ಕಂಟ್ರೋಲ್ ಹಾಕ್ಬಿಟ್ಟು ಸೊ ಕ್ವಿಕ್ಲಿ ರೆಸ್ಪಾನ್ಸ್ ಆಗುತ್ತೆ. ಒಂದು ನಿಮ್ಗೆ ಎಕ್ಸಾಂಪಲ್ ಟ್ರಾಕ್ಷನ್ ಕಂಟ್ರೋಲ್ ಎಲ್ಲ ಆಫ್ ಮಾಡಿಬಿಟ್ಟು ಸೊ ಲಾಂಚ್ ಕಂಟ್ರೋಲ್ ಹಾಕ್ಬಿಟ್ಟು ಫುಲ್ ಆಕ್ಸಲರೇಷನ್ ಬಿಟ್ಬಿಟ್ರೆ ಒಂದು ವೀಲಿ ಮಾಡುತ್ತೆ, ಇಲ್ಲಾಂದ್ರೆ ವೀಲ್ ಸ್ಪಿನ್ ಮಾಡುತ್ತೆ. ಅಲ್ಲ, ಅಷ್ಟು ಪವರ್ ಇರುತ್ತೆ. ಇದು 1 hourಗೆ 299 kilometers ರನ್ ಆಗುತ್ತೆ. ನಾನು ಈ ಮೈಸೂರಿಗೆ ಹೋಗಿ 1 hour ಬಂದ್ಬಿಟ್ಟು ಹೋಗ್ತಾ ಹುಷಾರಾಗಿ ಹೋಗ್ಬೇಕಿಲ್ಲ, ಮೈಸೂರಿಂದ ಮುಂದೆ ಕೊಂಡೊಯ್ತೀವಿ. ಇದು ಫ್ಯೂಲ್ ಇಂಡಿಕೇಶನ್, ಇದು RPM, ಇದು ಡೀಸೆಲ್ ಕನ್ಸೋಲು, ಇದು ಬಂದು ಸ್ಪೀಡು, ಇದು ಬಂದು ಹೀಟಿಂಗ್ ಟೆಂಪರೇಚರ್ಸ್. ಇದು ಹೇಳೋದಿಲ್ಲ, ಇದು ಸ್ಟಾರ್ಟ್ ಮಾಡಿ ಅದು ಆನ್ ದ ವೇ ಇರ್ಬೇಕಲ್ಲ, ಆನ್ ಪ್ರೆಸ್ ಏನಕ್ಕೆ ಅದನ್ನ ಚೇಂಜ್ ಮಾಡಬೇಕು? ಅಲ್ಲ ಅದು ಆಪ್ಷನ್ ಹೇಳಿದೆ ಅಷ್ಟೇ ನಿಮ್ಗೆ. ಅದು ನೀವು ಯೂಸ್ ಮಾಡಲ್ಲ ಅನ್ಕೊಳ್ಳಿ, ಯೂಸ್ ಮಾಡ್ತೀನಿ ಅಂತ ತೋರ್ಸ್ಕೊಂಡು ಕೊಟ್ಟಿದ್ದು ಲಾಂಚ್ ಕಂಟ್ರೋಲ್ ಅಂತ. ಮೂವಿಂಗ್ ಅಲ್ಲಿ ಇದಾಗಲೂ ಮಾಡ್ಬೋದಾ? ಮೂವಿಂಗ್ ಅಲ್ಲ, ಸಿ ಲಾಂಚ್ ಅಂದ್ರೆ ಏನು, ಎಕ್ಸಾಂಪಲ್ ಇವಾಗ ನಾನು ಲಾಂಚ್ ಮಾಡ್ತಾ ಇದ್ದೀನಿ ಗಾಡಿ, ಯಾವ ಸ್ಪೀಡಲ್ಲಿ ನಾನು ಲಾಂಚ್ ಮಾಡ್ಬೇಕು ಅನ್ನೋದು. ಓಕೆ, ಎಕ್ಸಾಂಪಲ್ ಇವಾಗ ನಾನು 3000 RPM ಆದ್ರೆ ವೀಲಿನೇ ಅಂತ ಹೇಳಿದ್ರಲ್ಲ. ಅಲ್ಲ 6 ಅಲ್ಲ, ನೀವು 12,000 RPM ಹಿಡ್ಕೊಂಡು ಸೊ ಟ್ರಾಕ್ಷನ್ ಕಂಟ್ರೋಲ್, ಲಿಫ್ಟ್ ಕಂಟ್ರೋಲ್ ಎಲ್ಲ ಆಫ್ ಮಾಡ್ಬಿಟ್ಟು ಮಾಡಿದ್ರೆ ಒಂದು ವೀಲಿ ಮಾಡುತ್ತೆ, ಇಲ್ಲ ವೀಲ್ ಸ್ಪಿನ್ ಮಾಡುತ್ತೆ. ಅಷ್ಟು ಪವರ್ ರಿಲೀಸ್ ಮಾಡಿಲ್ಲ. ಪವರ್ ರೋಡ್ ಗ್ರಿಪ್ ಅಲ್ಲಿ ಇದ್ರೆ ಓಕೆ, ಇಲ್ಲ ಅಂದ್ರೆ ಎತ್ತುತ್ತೆ. ಓಕೆನಾ? ಸೊ ಅದೇ ತರ ಸರ್, ಇಲ್ಲಿ ಬಂದ್ರೆ ಇಲ್ಲಿ ಸೊ ಇದರಲ್ಲಿ 3 modes ಬರುತ್ತೆ ಸರ್ ಆಕ್ಚುಲಿ. A B C ಅಂತ ನೋಡಿ. A ಇದು ಎಲ್ಲಿ ಬಂದ್ಬಿಟ್ಟು 1 ಪವರ್ ಮೋಡ್, 1 ಟ್ರಾಕ್ಷನ್ ಕಂಟ್ರೋಲ್, 1 ಲಿಫ್ಟ್ ಕಂಟ್ರೋಲ್ ಇರುತ್ತೆ. ಏನು ಈ ಟ್ರಾಕ್ಷನ್ ಕಂಟ್ರೋಲ್ ಏನಂತ ಹೇಳಿದ್ರೆ ಮೂವ್ಮೆಂಟ್ ಅಬ್ಸರ್ವೇಷನ್. ಏನಕ್ಕೆ ನಾವು 23 ಲಕ್ಷ ಕೊಟ್ಟು ಈ ಬೈಕ್ ತಗೋಬೇಕು, ಇದ್ರ ಬದಲು ಕಾಲ ತಗೋಬೋದಲ್ವಾ? ಬಟ್ 23 ಲಕ್ಷ ಬರ್ತೇನೆ ಅಂತ ಹೇಳಿದ್ರೆ ಎನಿ ಸಿಚುವೇಶನ್, ಎನಿ ಸರ್ಕಮ್ಸ್ಟೆನ್ಸ್ ಅಲ್ಲಿ ಆ ರೋಡ್ಗೆ ಎಷ್ಟು ಗ್ರಿಪ್ ಕೊಡಬೇಕು ಏನಂತ ಗಾಡಿನೇ ಡಿಸೈಡ್ ಮಾಡುತ್ತೆ. ಇವಾಗ ಫುಲ್ ಪಾಚಿ ಇರಲಿ, ನೀವು ಬೇಕಾದ್ರೆ ಒಂದು 80 ಸ್ಪೀಡಲ್ಲಿ ಹೋದ್ರೆ ನೀವು ಬಿಡೋದು, ಟೈರ್ ಕ್ಲೀನ್ ಆಗಿರ್ಬೇಕು. ಸೊ ವೆಹಿಕಲ್ ಮ್ಯಾನೇಜ್ ಮಾಡುತ್ತದೆ. ನೀವು ಕಾರ್ನರಿಂಗ್ ನಲ್ಲಿ ಲೀನ್ ಮಾಡ್ತಾ ಇದ್ದೀರಾ ಎಕ್ಸಾಂಪಲ್, ಆ ಲೀನ್ಗೆ ಎಷ್ಟು ಪಿಕಪ್ ಕೊಡಬೇಕು ಅಂತ ಅದೇ ಡಿಸೈಡ್ ಮಾಡುತ್ತೆ.
ಬೇರೆ ಗಾಡಿಗಳು ಎತ್ತು ಬಿಸಾಕುತ್ತೆ, ಇದು ಬೂಸ್ ಹಂಗಲ್ಲ, ಅದರದ್ದು ಡೀಸೆಂಟ್ ಒಂದು ಪವರ್ ಅನ್ನೋದು ಇದೆ, ಅದನ್ನ ಮೇಂಟೈನ್ ಮಾಡ್ತಾ ಇರುತ್ತೆ. ಇದುವರೆಗೂ ಯಾವ ಗಾಡಿಯಲ್ಲಿ 10 levels ಟ್ರಾಕ್ಷನ್ ಕಂಟ್ರೋಲ್ ಇಲ್ಲ. ಕ್ವಿಕ್ ಶಿಫ್ಟರ್ ಇದೆ ಅದಕ್ಕೆ, ಬೈ ಡೈರೆಕ್ಷನಲ್ ಇದೆ, ಅಪ್ ಅಂಡ್ ಡೌನ್ ಬೋತ್, ಫ್ರಂಟ್ ಇದೆ, ಡೌನ್ ಇದೆ ಸರ್. ವಿತೌಟ್ ಯೂಸಿಂಗ್ ಕ್ಲಚ್. ಎಕ್ಸಾಂಪಲ್ ನೋಡಿ ಸರ್, ನೀವು ನಾರ್ಮಲ್ ಮೂವ್ ಮಾಡೋಕೆ ಕ್ಲಚ್ ಹಿಡ್ಕೊಂಡೇ ಮೂವ್ ಮಾಡ್ತೀರಾ, ಬಟ್ ನೀವು ಲಾಂಗ್ ಹೋಗ್ಬೇಕಾದ್ರೆ ನೀವು ಕ್ಲಚ್ ಯೂಸ್ ಮಾಡೋ ಅವಶ್ಯಕತೆನೇ ಇಲ್ಲ. ಸುಮ್ಮನೆ ಗೇರ್ ಚೇಂಜ್ ಮಾಡ್ಕೊಂಡು ಪಟ ಹೋಗ್ತಾ ಇರ್ಬೇಕು. ಅದರಲ್ಲೂ ಇವಾಗ ಕ್ರೂಸ್ ಕಂಟ್ರೋಲ್, ಎಕ್ಸಾಂಪಲ್ ಇದು ಕ್ರೂಸ್ ಕಂಟ್ರೋಲ್. ಸೊ ನಿಮ್ಗೆ ಕ್ರೂಸ್ ಗೊತ್ತಲ್ಲ, ನಿಮ್ಗೆ ಕಾರ್ ಬಿಟ್ಟು ಕ್ರೂಸ್ ಮಾಡ್ತೀರಾ, ಈ ಬಟನ್ ಒಂದು 60 above ಸ್ಪೀಡಲ್ಲಿ ಈ ಬಟನ್ ಒತ್ಬಿಟ್ರೆ ಗಾಡಿ ನೀವು ಇರಲಿ ಬಿಡಲಿ ಅದ್ರ ಪಾಡ ಅದು ಹೋಗ್ತಾನೆ ಇರುತ್ತೆ. ನೀವು ಸುಮ್ಮನೆ ಕೂತ್ಕೊಂಡಿದ್ರು ಸಾಕು, ಅದ್ರ ಪಾಡ ಅದು ಹೋಗ್ತಾನೆ ಇರುತ್ತೆ. ವೈಬ್ರೇಷನ್ ವಾಬ್ಲಿಂಗ್ ಎಲ್ಲ ಚಾನ್ಸ್ ಏನಿಲ್ಲ ಇದರಲ್ಲಿ. ಮತ್ತೆ ಇನ್ನೊಂದು ಏನಂದ್ರೆ ಹ್ಯಾಂಡಲ್ ಡಿಂಪರ್ಸ್ ಇದೆ ಸರ್, ನೋಡಿ ಇದು ಹ್ಯಾಂಡಲ್ ಡಿಂಪರ್ಸ್ ಇದೆ ಆಕ್ಚುಲಿ. ಸೊ ನೀವು ಹ್ಯಾಂಡಲ್ ಹಿಡ್ಕೊಂಡಿಲ್ಲ ಅಂದ್ರೆ ಎಲೆಕ್ಟ್ರಾನಿಕಲ್, ಇದು ಆಟೋಮೆಟಿಕ್ ಏನಾಗುತ್ತೆ, ಅದು ಹೋಲ್ಡ್ ಮಾಡಿ ಅದು ಮೂವ್ ಆಗುತ್ತೆ. ಆನ್ ನಾರ್ಮಲ್ ಪವರ್ ನಿಮಗೆ ಔಟ್ಪುಟ್ ಕೊಡ್ತಾ ಇರುತ್ತೆ. ಇನ್ ಡಿಗಿ ಯಾವ ಇಲ್ವೋ, ಸೀನೆ ಸರ್, ಸೀನೆ ಲಾಸ್ಟ್ ಹೇಳಿದ್ನಲ್ಲ ಯೂಸರ್ ಡಿ ಬೇರಿದ್ರೆ ಇದು ಒಳ್ಳೇದು. ಅಯ್ಯೋ ಸೈಕಲ್ ತಗೊಂಡು ಹೊಲದೊಳಗೆಲ್ಲ Off-roading. ಬ್ರಹ್ಮವಿದ್ದೆ ಸರ್, ಹೊಲದೊಳಗೆಲ್ಲ ಕಲಿಯೋರ್ಗನೆ ಬ್ರಹ್ಮವಿದ್ದೆ, ಕಲ್ತ ಮೇಲೆ ಅದು ಕೋತೆ ವಿದ್ಯೆ ಅಷ್ಟೇ. ಇಷ್ಟು ತನಕ ಫುಲ್ ಇಲ್ಲಿ ತನಕ ಮಲಗಿಸ್ಬೋದು ರನ್ನಿಂಗ್ ಅಲ್ಲಿ ಮಾತ್ರ. ರನ್ನಿಂಗ್ ಅಲ್ಲಿ ಮಾತ್ರ, ಹೌದು. ಸೊ ಗಾಡಿನ ಫಸ್ಟ್ ಒಂದು ಫ್ಯೂ ಕಿಲೋಮೀಟರ್ಸ್ ಗಾಡಿನ ಒಂದು 80 to 100 ಒಳಗಡೆ ಮೇಂಟೈನ್ ಮಾಡ್ಕೊಳ್ಳಿ ಅಂಟಿಲ್ ಫಸ್ಟ್ ಸರ್ವಿಸ್, ಇಲ್ಲ ಒಂದು 500 ಕಿಲೋಮೀಟರ್ ತನಕ. ಯಾಕಂದ್ರೆ ಹೊಸ ಬೇಬಿ ಟ್ಯೂನ್ ಆಗಬೇಕು. ಹೌದು. ಮತ್ತೆ ಈ ಇಂಜಿನ್ಸ್ ನೆಕ್ಸ್ಟ್ ಒಂದು 5 ವರ್ಷ ಆಗಲಿ 6 ವರ್ಷ ಆದ್ಮೇಲೆ ಇಂಜಿನ್ಸ್ ಎಲ್ಲ ಸಿಗಲ್ಲ ನಿಮಗೆ, ಆಲ್ಮೋಸ್ಟ್ ಹೇಳ್ತೇನೆ ಸರ್. ಇದನ್ನ ನೀವು ಆಂಟಿಕ್ ಪೀಸ್ ತರ ಇಟ್ಕೊಂಡ್ರೆ ನಮ್ಗೆ ಒಳ್ಳೇದು. ಸೊ ಇದು ಹೀಲ್ ಹೋಲ್ಡ್ ಅಸಿಸ್ಟ್ ಅಂತ ಹೇಳ್ಬಿಟ್ಟು, ಎಕ್ಸಾಂಪಲ್ ಇವಾಗ ಹಪ್ಪಲ್ ಹತ್ತಾ ಇದ್ದೀನಿ, ಎಸ್ ಎಕ್ಸಾಂಪಲ್ ನನಗೆ ಗ್ರಿಪ್ ಸಿಗ್ಲಿಲ್ಲ, ಬಿದ್ದೋಗ್ತಾ ಇದೀನಿ ಅಂದ್ರೆ ಗಾಡಿ ಆಟೋಮೆಟಿಕ್ ಹಿಂಗೆ ನಿಂತ್ಕೊಳ್ಳುತ್ತೆ. ನೀವು ಒಂದು 10 seconds ಅಲ್ಲಿ ನೀವು ಕಂಟ್ರೋಲ್ ಮಾಡಬೇಕು, ಆವಾಗ ಆಟೋಮೆಟಿಕ್ ರಿಲೀಸ್ ಆಗುತ್ತೆ. ಇವಾಗ ಆನಲ್ಲ ಇದೆ, ಇದು ಬ್ರೈಟ್ನೆಸ್ ಸರ್, ಇದು ಇನ್ನೇನಿಲ್ಲ, ಎಲ್ಲ ಟೈಮ್ ಎಲ್ಲ ಸೆಟ್ ಆಗಿದೆ ಸರ್. 0000 ಮೀಟ್ರು. ಯಾರು ನಿಮ್ ಗಾಡಿನ ಯಾರು ಡ್ರೈವ್ ಮಾಡಿಲ್ಲ, ನೀವೇ ಫಸ್ಟ್ ಡ್ರೈವ್ ಮಾಡಿದ್ದು. ನಮ್ 4 ಕೋಟಿ ಕಾರಲ್ಲಿ ಆಲ್ರೆಡಿ 120 ಕಿಲೋಮೀಟರ್ ಓಡ್ಬಿಟ್ಟಿತ್ತು. ಅವ್ರು ಹಂಗೆ ಸರ್, ಏನಂದ್ರೆ ಇದು ಕಂಪನಿಯಲ್ಲಿ ಬಂದ್ಬಿಟ್ಟು 300 ಮೀಟರ್ ರ್ಯಾಂಪ್ ಮೇಲೆ ರನ್ ಮಾಡ್ತಾರೆ, ಅಂದ್ರೆ ಅವ್ರು ಓಡಿಸಲ್ಲ, ಆನ್ ಮಾಡ್ಬಿಟ್ಟು ರ್ಯಾಂಪ್ ಮೇಲೆ ರನ್ ಆಗುತ್ತೆ, ಅಲ್ಲೇ ಕ್ವಾಲಿಟಿ ಚೆಕಪ್ ಆಗ್ಬಿಡುತ್ತೆ. ಇಲ್ಲಿ ನಾವಿಲ್ಲಿ ಹಾಕ್ಬೇಕಂದ್ರೆ ಸಮೇತ ಕಲ್ಕೊಂಡ್ಬಂದು ಹಾಕ್ತಾರೆ. ಕಟ್ಟ ಕಡೆ ಪ್ರಶ್ನೆ ಎಲ್ಲರೂ ಕೇಳೋ ಮೈಲೇಜು ಅಂತ ಲೆಕ್ಕ ಹಾಕ್ತಾರೆ ಸರ್. ಮೈಲೇಜ್ ಸಿಟಿಗೆ ಒಂದು 15 ಬರುತ್ತೆ ಸರ್, ಹೈವೇಲಿ ಒಂದು 14 ಅದು ಬೇಸ್ ನಾವು ಹೆಂಗ್ ಓಡಿಸ್ತೀವಿ ಅದ್ರ ಮೇಲೆ ಒಂದು 16 17. ಆಯ್ತು, ಮಿನಿಮಮ್ 120 ಆ ಥರ ಓಡಿಸಿ ಹೈವೇಲಿ ಅಂತ ನಮ್ಮ ಕಾರಲ್ಲಿ 4-5 ಬರೋದು ಸರ್. ನಿಮ್ ಕಾದು ರೇಂಜ್ ಸರ್, ಅದು 45 ಬರೋದು ಸರ್. ಅಲ್ಲ ಅಷ್ಟು ಬಂದ್ರೆ ಗುಡ್ ಅಲ್ಲ, 1300cc 100% ಸರ್. ಯಾವ್ದು ಬೇರೆ ಬ್ರ್ಯಾಂಡ್ ಅಲ್ಲಿ ಯಾವ್ದು ಬರಲ್ಲ. ಸೊ ಎಲ್ಲ ಒಂದು 7, 8, 6, 5 ಇರುತ್ತೆ ಸ್ಟಾಕ್ ಅಲ್ಲಿ ಇರೋದಕ್ಕೆ. ಅಪ್ಗ್ರೇಡ್ ಮಾಡಿದ್ರೆ ಎಕ್ಸಾಸ್ಟ್ ಎಲ್ಲ ಅದು ಅವಾಗ ಡ್ರಾಪ್ ಆಗುತ್ತಾ? ಅಂದ್ರೆ ಎಕ್ಸಾಸ್ಟ್ ನೀವು ಹಾಕೊಂಡ್ರೆ ಡ್ರಾಪ್ ಏನಾಗಲ್ಲ, ಒಂದು ಹಾರ್ಡ್ಲಿ ಬೇಸ್ ಆನ್ ಹೌ ಡು ಯು ರೆಸ್ಪಾಂಡ್, RPM ನೀವು ಯಾವ ತರ ಯೂಸ್ ಮಾಡ್ತೀವಿ ಅಂತ. ನಿಮ್ ರೈಡಿಂಗ್ ಮೇನ್ಲಿ ಹೌ ಡು ಮೇಂಟೈನ್. ಒಬ್ಬರಿಗೆ 18 ಬಂದಿದೆ ಬೂಸಲ್ಲಿ ಓಕೆ ಮೈಲೇಜ್. ನಾವು ನಾರ್ಮಲ್ ಆಗಿ 80 ಹೋದಂಗೆ ರೈಸ್ ಮಾಡ್ದಲ್ಲ 100% ಬರುತ್ತೆ. ರೈಸ್ ಮಾಡಿದ್ರೆ ಡಬಲ್ ಬೆಲೆನೇ ಬರುತ್ತೆ. ಲರ್ನ್ ಮಾಡ್ದ ಬಗ್ರಿ ಎಲ್ಲ ಲರ್ನ್ ಮಾಡ್ದ ಎಲ್ಲ ಮಿಸ್ ಮಾಡ್ದಂಗೆ 100% ಮೇಡಮ್ ಬರ್ತೀರಿ. ಬನ್ನಿ. ಓಕೆ. ಆಲ್ರೆಡಿ ಮೋಡಲ್ಲೇ ಇದೆ, ಗಾಡಿ ಮಾಡಿ. ಗಾಡಿ ತಗೊಳ್ಳೋ ಪ್ರೊಸೀಜರ್ ಎಲ್ಲ ಮುಗೀತು. ಹೆಲ್ಮೆಟ್ ಒಂದು ತರಿಸ್ಕೊಂಡ್ವಿ KYT. ಅರೌಂಡ್ ಎಷ್ಟು ಕಾಸ್ಟ್ ಆಯ್ತು ಸರ್ ಇದು? 8,000 ಚೇಂಜ್ ಏನೋ ಆಗಿದೆ. ಸೊ TC ನಂಬರ್ ಹಾಕ್ಕೊಟ್ಟಿದ್ದಾರೆ ಗಾಡಿಗೆ.
ಸದ್ಯಕ್ಕೆ ಪೊಲೀಸರು ಯಾರು ಇಟ್ಕೋಬಾರ್ದು ಅಂತ. ಬಿಟ್ಟರೆ ಆಲ್ಮೋಸ್ಟ್ ಡನ್. ಮನೆ ಹತ್ರ ಹೋಗಿ ಪೂಜೆ ಮಾಡಿಸೋದು ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ಅವರ್ ಕೋಆರ್ಡಿನೇಷನ್ ಸರ್. ಆಲ್ವೇಸ್ ಸರ್, ಆಲ್ವೇಸ್ ತುಂಬ ಹೆಲ್ಪ್ ಮಾಡಿದ್ರು. ವೆಲ್ಕಮ್ ಟು ದ ಫ್ಯಾಮಿಲಿ. ಸರ್ ಸುಜುಕಿ ಬುಬ್ಸಾ ಫ್ಯಾಮಿಲಿ. ಸೊ ಥ್ಯಾಂಕ್ ಯು ಸೊ ಮಚ್. ಸೂಪರ್ ಅಣ್ಣ, ಹಂಸಲೆ ಕವರಿಂಗ್ ಬರೆಯಲ್ಲ. ಬಾಯ್ 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 ಬಾಯ್. ನಾವಿದನ್ನ ದೊಡ್ಡಮ್ಮ ಅಂತ ಕರಿತೀವಿ. ನಮ್ ದೊಡ್ಡಮ್ಮ ಕಿಚ್ಚಾಡಿದ್ರೆ ಇಡೀ ಬಿಲ್ಡಿಂಗ್ ಫೈನಲಿ ಈ ಟ್ರಾಫಿಕಲ್ಲಿ ಸ್ವಲ್ಪ ಹೀಟ್ ಆಗುತ್ತೆ, ಹೆವಿ ಹೀಟ್ ಆಗುತ್ತೆ. ತೊಡೆ ಎಲ್ಲ ಸುಟ್ಟೋಯ್ತು. ಹುಣ್ಣಿಮೆ ಬಣ್ಣ ಜಿಂಕೆಯ ಸಣ್ಣ ಆ ಥರ ಫೀಲ್ ಆಯಿತು, ಸುಡೋ ಥರ. ಸೊ ಗಾಡಿ ತಗೊಂಡು ಮನೆ ಹತ್ರ ಬಂದು ನಿಲ್ಸಿದ್ದೀನಿ ದೇವಸ್ಥಾನದ ಹತ್ರ. ಈಗ ದೇವಸ್ಥಾನದ ಹತ್ರ ಪೂಜೆ ಮಾಡಿಸಿ ಓಂ ನಮಃ ಶಿವಾಭ್ಯಾಂ ಶೋಭನೆ ಮುಹೂರ್ತೆ ಅದ್ಯ ಬ್ರಹ್ಮಣಃ ದ್ವಿತೀಯ ಪ್ರಾರ್ಥನೆ ಶ್ರೀರೇಶ್ವರನೋರಾಕಲ್ಪೆ ಐವತ್ಸುರಮನ್ವಂತರ ಕಲಿಯುಗೆ ಪ್ರಥಮಪಾತೆ ಜನ್ಮದ್ವೀಪೆ ಕೃಪಾನ್ ಕುರು ಮಮ ಪ್ರಭೋ ನೀರಾಜನಂ ಸುಮಂಗಲಂ ಸಪರಿವಾರಾಯಿ ಸರ್ವಾಲಂಕಾನಿ ಪರಿವಾರ ಶ್ರೀದೇವತಾ ಅಗ್ರೆ ಸಾಧು ವಿಷ್ಣುದೇವತಾ ಗುಣೈವ ಸರ್ವಜ್ಯೋತಿಷಿ ಆರ್ತಿಕ್ಯಂ ಶೈಗ್ರಕ್ಷತಾಂ ಪರಿವಾರ ಶ್ರೀದೇವತಾ ನಮಃ. ಸ್ವೀಟ್ ತಂದ ಸ್ವೀಟು ಎಲ್ಲ ನಿಮ್ಮ ಗಾಡಿ ಮಾತ್ರ ಯಾವ್ದು ತಂದಿದ್ರಿ? ಈಗ ನೋಡೋದು ಶಾಂತಿ ತಂದವ್ರೆ. ಇವ್ರು ಕಾಂತಿ. ನೀನ್ ಎಲ್ಲಿ ಗೊತ್ತಿಯೋ ಆಮೇಲೆ ಕೊಟ್ಟಾರ ನೀವು ಓಡ್ಸಕ್ಕೆ ಕುತ್ಕೊಂಡಿಗ್ಲೆ. ಯಾರು ಬೀಳ್ತಾರೆ? ಹುಷಾರು ರಾಮ. ರೈಟ್ ಏಣಿ ಹಾಕ್ರಪ್ಪ. ಅಲ್ಲಿ ಡೌನ್ ಐತೆ ರೋಡ್, ಮುಂದೆ ಬನ್ನಿ. ಇಲ್ಲ ಏನು ಗೊತ್ತಾ, ಸ್ವಲ್ಪ ಶೂ ಹೈಟ್ ಹಾಕೋಬೇಕು. ಶೂ ಹಾಕಿದ್ರೆ ಪರ್ಫೆಕ್ಟ್ ಆಗುತ್ತೆ. ನಂದು ಅದು ಹೆವಿ ಹೈಟ್ ಇದೆ, ಸಕ್ಕತ್ತಾಗಿ ಕಾರ್ ಫುಲ್ ಲ್ಯಾಂಡ್ ಆಗುತ್ತೆ. ಹೋಗ್ಬೋದು, ಬ್ಯಾಲೆನ್ಸ್ ಸಿಗ್ಬೇಕು. ಗಾಡಿ ಈಸಿ, ಗಾಡಿಗಳು ಇವೆಲ್ಲ ಈಸಿ ಇರುತ್ತೆ. ಈಗ ಹೊರಗಡೆ ಪೂಜೆ ಮಾಡಿಸ್ಕೊಂಡೆ ಸ್ವೀಟ್ ಕೊಡೋಣ ಎಲ್ಲರಿಗೂ. ಚೂಡಾಗಿ ಪೂಜೆ ಹೊರಗಡೆ ವೆಯ್ಟ್ ಮಾಡ್ತಾ ಇರ್ತೀರಾ? ಸ್ವೀಟ್ ಎಲ್ಲರೂ ಕೊಟ್ಟ. ಸೊ ಪೂಜೆ ಆಯಿತು. ಪೂಜೆ ಆದಮೇಲೆ ಸ್ವೀಟ್ಸ್ ಎಲ್ಲ ಕೊಟ್ಟಾಯಿತು. ಇನ್ನು ಗಾಡಿನ ಒಂದು ರೌಂಡ್ ಹೋಗ್ಬಿಟ್ಟು ಪಾರ್ಕ್ ಮಾಡೋದಷ್ಟೇ. ಸೊ ಥ್ಯಾಂಕ್ ಯು ಸೋ ಮಚ್. ಈ ಬ್ಲಾಗ್ನ ಫುಲ್ಲು ನಿಮ್ಮ ಟೈಮ್ ಕೊಟ್ಟು ಪೇಷನ್ಸಿಂದ ಪ್ರೀತಿಯಿಂದ ನೋಡಿ ಖುಷಿ ಪಟ್ಟಿದ್ದಕ್ಕೆ. ಆ್ಯಂಡ್ ಇದಾಗಿತ್ತು ನಮ್ಮ ಬೂಜಾ ಪರ್ಚೇಸಿಂಗ್ ವ್ಲಾಗ್. ಸೊ ಥ್ಯಾಂಕ್ ಯು ಸೋ ಮಚ್. ನಮ್ಮದೇನಿಲ್ಲ, ಎಲ್ಲ ಮನೆ ಇರುತ್ತೆ. ಇದೇ ಖುಷಿ, ಇದೇ ಪ್ರೀತಿ ಯಾವಾಗಲಿರಲಿ. ನೀವು ಆದಷ್ಟು ಬೇಗ ನಿಮ್ಮ ಡ್ರೀಮ್ನೆಲ್ಲ ಫುಲ್ಫಿಲ್ ಮಾಡ್ಕೊಳ್ಳೋ ಥರ ಆಗಲಿ ಅಂತ ದೇವರಲ್ಲಿ ಕೇಳ್ಕೊತಾ, ನಿಮ್ಗೆಲ್ರಿಗೂ ಒಳ್ಳೇದಾಗಲಿ ಅಂತ ಸೇರಿಸ್ಬಿಟ್ಟೆ ಪೂಜೆ ಮಾಡಿಸೋದು ಯಾವಾಗಲೂ. ಸೊ ನಿಮ್ಮೆಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಸನಿ ಔಟ್ ಯುವರ್ ಸ್ಟೇಜಸ್. ಬಾಯ್, ಟೇಕ್ ಕೇರ್, ಗುಡ್ ಡೇ, ಲವ್ ಯು ಸೋ ಮಚ್. ಕೀಪ್ ಸಪೋರ್ಟಿಂಗ್. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ವಿಡಿಯೋ ಚೆನ್ನಾಗಿದ್ರೆ ಸಬ್ಸ್ಕ್ರೈಬ್ ಆಗಿ. ಲವ್ ಯು. ಬಾಯ್ 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 ಮಾಡುವಾನೆ. ಬಾಯ್ ಬಾಯ್. ನನಗೆ ಹಂಗೆ ಮೂಡಿ ಬಾಯ್.